Good morning students, welcome to another session of the physics class. In the previous class, we have started discussing about the graphical method of addition of vectors. In that we learnt about triangular law of vector addition, next parallelogram law of vector addition. In today's class, we are going to continue with the same. So, in parallelogram law of addition, we solved one numerical. I hope you have followed that. Even if not, we will consider the same example with different values so that you can understand the concept very well. So, take it down. We are just changing the values. A vector has a magnitude of of 5 units and points due south, points due west, while another vector B has same magnitude and points due south Find the magnitude and direction. Find the magnitude and direction of first one A plus B, second one A minus B, and specify the direction relative to due west. So, this is the same question, just we have changed the values. What values we have taken? 5 units. So, in the previous problem, we had taken 10 units. ಏನು ಮಾಡಬೇಕು? ಇದರದ್ದು ಸೊಲ್ಯೂಷನನ್ನು ಫೈಂಡ್ ಮಾಡಬೇಕು. ಯಾವ ಮೆಥಡನ್ನು ಯೂಸ್ ಮಾಡಬೇಕು? ಬೈ ಯೂಸಿಂಗ್ ದ ಗ್ರಾಫಿಕಲ್ ಮೆಥಡ್. ಗ್ರಾಫಿಕಲ್ ಮೆಥಡಲ್ಲಿ ಯಾವುದನ್ನು ಕನ್ಸಿಡರ್ ಮಾಡಬೇಕಾಗಿದೆ? ವಿ ಹ್ಯಾವ್ ಟು ಕನ್ಸಿಡರ್ ದ ಪ್ಯಾರಲೆಲೋಗ್ರಾಮ್ ಲಾ ಆಫ್ ವೆಕ್ಟರ್ ಅಡಿಷನ್. ಹೇಗೆ ಅಂತ ಹೇಳಿ ಸಾಲ್ವ್ ಮಾಡುವ. ಎ ವೆಕ್ಟರ್ ಹ್ಯಾಸ್ ಅ ಮ್ಯಾಗ್ನಿಟ್ಯೂಡ್. ಸಪೋಸ್ ವಿ ಹ್ಯಾವ್ 2 ವೆಕ್ಟರ್ಸ್ ಎ ಆ್ಯಂಡ್ ಅ ವೆಕ್ಟರ್ ಬಿ. ಸೊ ಈ ಎ ವೆಕ್ಟರ್ ಆ್ಯಂಡ್ ಬಿ ವೆಕ್ಟರಿಗೆ ಸೇಮ್ ಮ್ಯಾಗ್ನಿಟ್ಯೂಡ್ ಇದೆ, ಬಟ್ ಡೈರೆಕ್ಷನ್ ಈಸ್ ಚೇಂಜಿಂಗ್, ವೇರಿಯಬಲ್ ಇದೆ. ಸೊ 5 ಯೂನಿಟ್ಸ್ ಫಾರ್ ಎ ಆ್ಯಂಡ್ 5 ಯೂನಿಟ್ಸ್ ಫಾರ್ ದ ವೆಕ್ಟರ್ ಬಿ. ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಎ ಪ್ಲಸ್ ಬಿ ಕ್ಯಾಲ್ಕುಲೇಟ್ ಮಾಡಬೇಕು, ಎ ಮೈನಸ್ ಬಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ಥಿಂಗ್ ವಿ ವಿಲ್ ಕ್ಯಾಲ್ಕುಲೇಟ್. ಸೊ ಅ ವೆಕ್ಟರ್ ಎ which is having a magnitude of 5 units points due west. So, as I said in earlier class, this is east, west, north and south. We have got one vector of magnitude 5 units and it is pointing towards west. So, ಏನಾಗ್ತಿದೆ ಅದು towards west point ಆಗ್ತಿದೆ. So, this is our vector A. I hope you can see this. Next, we have one more vector B which is having same magnitude but the direction is now differing
ಡೈರೆಕ್ಷನ್ ಏನಿದೆ ಡ್ಯೂ ಸೌತ್ ಅಂತಂದರೆ ಇಲ್ಲಿಗೆ ಬರುತ್ತೆ. ಸೇಮ್ ಮ್ಯಾಗ್ನಿಟ್ಯೂಡ್ ನೀವು ಡ್ರಾ ಮಾಡುವಾಗ ಸೇಮ್ ಮ್ಯಾಗ್ನಿಟ್ಯೂಡನ್ನು ಡ್ರಾ ಮಾಡಿ ಅಂತಂದರೆ ಸೇಮ್ ವ್ಯಾಲ್ಯೂ. ಇಲ್ಲಿ ಎಷ್ಟು ಇದನ್ನು ಎಷ್ಟು ಲೆಂತ್ ಕೊಟ್ಟಿದ್ದೀರಲ್ಲ ಅಷ್ಟೇ ಲೆಂತನ್ನು ಇಲ್ಲೂ ಸಹ ಕೊಡಿ. ಸೊ ದಿಸ್ ಈಸ್ ನಾವು ವೆಕ್ಟರ್ ಎ ಆ್ಯಂಡ್ ವೆಕ್ಟರ್ ಬಿ. ನಾವೇನು ಮಾಡಬೇಕು ಇವಾಗ ಇದನ್ನು ಪ್ಯಾರಲೆಲೋಗ್ರಾಮ್ ಥರ ಡ್ರಾ ಮಾಡಬೇಕು ಅಂತಂದರೆ ಎಕ್ಸ್ಟೆನ್ಷನ್ಸನ್ನು ಕೊಡಬೇಕು. ಸೊ ವಿ ವಿಲ್ ಡ್ರಾ ದಿಸ್ ಇನ್ ದ ಫಾರ್ಮ್ ಆಫ್ ಅ ಪ್ಯಾರಲೆಲೋಗ್ರಾಮ್. ಆಯಿತಾ? ಸೊ ಇವಾಗ ಅಡ್ಜಸೆಂಟ್ ಸೈಡ್ಸ್ ಏನಾಗ್ತವೆ ಈಗ ಪ್ಯಾರಲೆಲೋಗ್ರಾಮಿಂದು? ಇಲ್ಲಿ ವೆಕ್ಟರ್ ಬಿ ಇದೆ ಅಂತಂದರೆ ಇಲ್ಲೂ ಸಹ ವೆಕ್ಟರ್ ಬಿ ಆಗುತ್ತೆ. ಇಲ್ಲಿ ವೆಕ್ಟರ್ ಎ ಇದೆ ಅಂತಂದರೆ ಇಲ್ಲಿ ಸಹ ವೆಕ್ಟರ್ ಎ ಆಗುತ್ತೆ ಮ್ಯಾಗ್ನಿಟ್ಯೂಡ್. ಸೊ ಅಂತಂದರೆ ಮೀನಿಂಗ್ ಏನು? ನಾವಿಲ್ಲಿ ಏನು ಪ್ಯಾರಲಲ್ ಶಿಫ್ಟಿಂಗ್ ಮಾಡ್ತಿದ್ದೀವಿ ಅಂತ. ಏನಿಲ್ಲಿ ಮೀನಿಂಗ್ ಜಸ್ಟ್ ನಾವು ಇಲ್ಲಿ ಬರಿತಿದ್ದೀವಿ ಅಂತಂದರೆ ಇಟ್ ಮೀನ್ಸ್ ದ್ಯಾಟ್ ವಿ ಹ್ಯಾವ್ ಗಿವನ್ ದ ಪ್ಯಾರಲಲ್ ಶಿಫ್ಟ್ ಟು ದ ವೆಕ್ಟರ್ಸ್ ಎ ಆ್ಯಂಡ್ ಬಿ. ಸೊ ವೆಕ್ಟರ್ ಎ ಮತ್ತು ವೆಕ್ಟರ್ ಬಿಗೆ ಏನು ಮಾಡಿದ್ದೀವಿ ನಾವು? ಪ್ಯಾರಲಲ್ ಶಿಫ್ಟನ್ನು ಕೊಟ್ಟಿದ್ದೀವಿ. ಸೊ ಹಾಗಾಗಿ ಆ್ಯರೋ ಹೆಡ್ ಈ ಕಡೆ ಬರುತ್ತೆ ನೋಡಿ. ಸೇಮ್ ವೆಕ್ಟರ್ ಅಲ್ಲ ಎ, ಅದನ್ನು ನಾವಿಲ್ಲಿ ಕೆಳಗೆ ಏನು ಮಾಡಿರೋದು ಪ್ಯಾರಲಲ್ ಶಿಫ್ಟ್ ಕೊಟ್ಟಿರೋದು. ಸೇಮ್ ಡೈರೆಕ್ಷನನ್ನು ಕೊಡಬೇಕು. ಯಾಕಂತಂದರೆ ಕಂಡೀಷನ್ ಏನಿದೆ ಪ್ಯಾರಲಲ್ ಶಿಫ್ಟ್ ಮಾಡಬೇಕಂತಂದರೆ ವಿ ಕೆನಾಟ್ ಚೇಂಜ್ ಇಟ್ಸ್ ಮ್ಯಾಗ್ನಿಟ್ಯೂಡ್ ಆರ್ ಡೈರೆಕ್ಷನ್. ಮ್ಯಾಗ್ನಿಟ್ಯೂಡ್ ಚೇಂಜ್ ಮತ್ತು ಡೈರೆಕ್ಷನನ್ನು ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ. ಅದೇ ಥರ ವೆಕ್ಟರ್ ಬಿ ಪ್ಯಾರಲಲ್ ಶಿಫ್ಟಿಂಗ್ ಕೊಡಬೇಕಂತಂದರೆ ಆ್ಯರೋ ಹೆಡ್ ಈ ಕಡೆ ಬರಬೇಕಾಗುತ್ತೆ. ಸೊ ಇಲ್ಲಿ ನಮ್ಗೆ ಆಲ್ರೆಡಿ ಗೊತ್ತು ಪ್ಯಾರಲೆಲೋಗ್ರಾಮ್ ಲಾ ಏನು ಹೇಳುತ್ತೆ? ಇಫ್ ದ ವೆಕ್ಟರ್ಸ್ ಆರ್ ಗಿವನ್ ಇನ್ ದ ಫಾರ್ಮ್ ಆಫ್ ಅಡ್ಜಸೆಂಟ್ ಸೈಡ್ಸ್ ಆಫ್ ಅ ಪ್ಯಾರಲೆಲೋಗ್ರಾಮ್. ಒಂದು ಪ್ಯಾರಲೆಲೋಗ್ರಾಮಿಂದು ಅಡ್ಜಸೆಂಟ್ ಸೈಡ್ಸ್ ಥರ ವೆಕ್ಟರ್ಸನ್ನು ಕೊಟ್ಟಿದ್ದಾರೆ ಅಂತಂದರೆ ದೆನ್ the resultant of these two vectors or the sum of these two vectors is given by the diagonal of that parallelogram coming from the common point of intersection. Diagonal ಇದು ಸಹ ಆಗುತ್ತೆ, ಇದು ಸಹ ಆಗುತ್ತೆ. ಬಟ್ ಇಲ್ಲಿಗೆ ಡಿಫ್ರೆನ್ಸ್ ಏನಿದೆ? ಇಲ್ಲಿ ಆ್ಯರೋಸ್ ಮೀಟ್ ಆಗ್ತಿದ್ದಾವೆ, ಏನು ಆ್ಯರೋಸ್ ಕಡೆಯಿಂದ ಬಂದಂಗೆ ಆಗುತ್ತೆ. ಇಲ್ಲಿ ಎರಡು ಟೇಲ್ಸ್ ಮೀಟ್ ಆಗ್ತಿರೋ ಒಂದು ಪಾಯಿಂಟ್ ಇದೆ, ಅಲ್ಲಿಂದ ನಮಗೇನು ಸಿಗ್ತಿರೋದು? ಡಯಾಗ್ನಲ್ ಸಿಗ್ತಿರೋದು. ಸೊ ಅಲ್ಲಿ ಸೇಮ್ ಡಯಾಗ್ನಲನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಎಲ್ಲಿ ಆ್ಯರೋಸ್ ಮೀಟ್ ಆಗ್ತದವಲ್ಲ ಅಥವಾ ಟೇಲ್ಸ್ ಎಲ್ಲಿಂದ ಮೀಟ್ ಆಗಿದ್ದಾವಲ್ಲ ಅಲ್ಲಿಂದ ನಾವೇನು ಮಾಡಬೇಕಾಗುತ್ತೆ? ಒಂದು ಡಯಾಗ್ನಲನ್ನು ಕೊಡಬೇಕಾಗುತ್ತೆ. ಅದೇ ಥರ ಇಲ್ಲಿ ಯಾವ ಡಯಾಗ್ನಲ್ ಬರುತ್ತೆ ಹೇಳಿ? ಈ ಡಯಾಗ್ನಲ್ ಬರುತ್ತೆ, ದಿಸ್ ವರ್ಡ್ ಡೌನ್ವರ್ಡ್. ಯಾಕಂತಂದರೆ ಇಲ್ಲಿ ಎರಡು ವೆಕ್ಟರ್ಸಿಂದು ಟೇಲ್ಸ್ ಏನಾಗ್ತಿರೋದು? ಮೀಟ್ ಆಗ್ತಿರೋದು. ಏನು ಕ್ಯಾಲ್ಕುಲೇಟ್ ಮಾಡಬೇಕು ನಾವು? ದಿಸ್ ರಿಸಲ್ಟೆಂಟ್ ವೆಕ್ಟರ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಹೌ ಕ್ಯಾನ್ ವಿ ಕ್ಯಾಲ್ಕುಲೇಟ್? ಇಟ್ ಈಸ್ ಗಿವನ್ ಎ ಈಸ್ 5 ಯೂನಿಟ್ಸ್, ಬಿ ಈಸ್ 5 ಯೂನಿಟ್ಸ್. ವೆಕ್ಟರ್ ಎ ಈಸ್ 5 ಯೂನಿಟ್ಸ್ ಡ್ಯೂ ವೆಸ್ಟ್. ವೆಕ್ಟರ್ ಬಿ ಈಸ್ 5 ಯೂನಿಟ್ಸ್ ಡ್ಯೂ ಸೌತ್. ಈ ಎರಡು ವೆಕ್ಟರ್ಸನ್ನು ನಾವು ಇವಾಗ ಆ್ಯಡ್ ಮಾಡಬೇಕಂತಂದರೆ ಇಲ್ಲಿ ನೋಡಿ, ಹಿಯರ್ ವಿ ಕ್ಯಾನ್ ಸಿ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್. ನೋಡ್ಬೋದಲ್ಲ? ಈ ರೈಟ್ ಆ್ಯಂಗಲ್ ಟ್ರಯಾಂಗಲಿನಲ್ಲಿ ನಾವು ಏನು ಕನ್ಸಿಡರ್ ಮಾಡ್ಬೋದು? ಪೈಥಾಗೋರಸ್ ಥಿಯರಮನ್ನು ಕನ್ಸಿಡರ್ ಮಾಡ್ಬೋದು. ಅಡ್ಜಸೆಂಟ್ ಸೈಡ್ಸ್ ಗೊತ್ತಿದ್ದಾವೆ. ಸೊ ಹಾಗಾಗಿ ಹೈಪೋಟಿನಸ್ ಏನು ಕೊಡುತ್ತೆ ನಮಗೆ? ಡೈರೆಕ್ಟ್ಲಿ ರಿಸಲ್ಟೆಂಟ್ ಆಫ್ ದೀಸ್ ಟು ವೆಕ್ಟರ್ಸ್ ಕೊಡುತ್ತೆ. ಸೊ ಅದನ್ನು ಹೇಳ್ಬೋದು. ಇಲ್ಲ ಅಂತಂದರೆ ಏನು ಟ್ರಯಾಂಗಲ್ಲಾನು ಕನ್ಸಿಡರ್ ಮಾಡ್ಬೋದು. ನೋಡಿ ಇಲ್ಲಿ ಒಂದು ಆ್ಯರೋ ಬರ್ತಿದೆ ಅಥವಾ ಇಲ್ಲೊಂದು ವೆಕ್ಟರ್ ಇದೆ, ಈ ಶೇಪಲ್ಲಿ ಇದೆ. ಸೊ ಇದ್ರದ್ದು ರಿಸಲ್ಟೆಂಟ್ ಏನು ಕೊಡುತ್ತೆ? ಆ್ಯಸ್ ಪರ್ ದಿ ಟ್ರಯಾಂಗಲ್ನ ಅಪೋಸಿಟ್ ಸೈಡ್ ಆರ್ ಟೇಕನ್ ಇನ್ ಅಪೋಸಿಟ್ ಆರ್ಡರ್ ಆರ್ ಥರ್ಡ್ ಸೈಡ್ ಟೇಕನ್ ಇನ್ ಅಪೋಸಿಟ್ ಆರ್ಡರ್. ಸೇಮ್ ಆರ್ಡರ್ ಅಂತಂದರೆ ಈ ಥರ ಡ್ರಾ ಮಾಡಬೇಕಾಗ್ತಿತ್ತು. ಅಪೋಸಿಟ್ ಆರ್ಡರ್ ಅಂತಂದರೆ ಉಲ್ಟಾ ಡ್ರಾ ಮಾಡೋದು. ಸೊ ಇದು ಸೊ ವಿ ಕ್ಯಾನ್ ಸೇ ನಾಟ್ ಓನ್ಲಿ ಬೈ ಪ್ಯಾರಲೆಲೋಗ್ರಾಮ್ ಲಾ ಆರ್ ವಿ ಕ್ಯಾನ್ ಸೇ ಟ್ರಯಾಂಗ್ಯುಲರ್ ಲಾ. ಯಾವುದೇ ಮೆಥಡನ್ನು ನಾವು ಅಪ್ಲೈ ಮಾಡಿದರೂ ಸೇಮ್ ಆನ್ಸರ್ ಸಿಗುತ್ತೆ. So what answer do we get now? This is 5, this is 5. So by using Pythagoras theorem, 5 and this is 5, this resultant is calculated as square root of 5 square plus 5 square. ಏನಿದೆ ಫಾರ್ಮುಲಾ? AC square is equals to AB square plus BC square ಮಾಡ್ತಿರ್ತಾನೆ.
ಪೈಥಾಗೋರಸ್ ಥಿಯರಮ್ ಕಂಡೀಷನ್. ಸೊ ಒಂದು ಸೈಡಿನ ಸ್ಕ್ವೇರ್ ಇನ್ನೊಂದು ಸೈಡಿನ ಸ್ಕ್ವೇರನ್ನು ನೀವು ಮಾಡಿದರೆ ಟೋಟಲ್ಲು ಥರ್ಡ್ ಸೈಡಿಂದ ಸ್ಕ್ವೇರಿಗೆ ಈಕ್ವಲ್ ಇರುತ್ತೆ ಅಂತ ಹೇಳಿ. ಸೊ ಥರ್ಡ್ ಸೈಡ್ ಬೇಕಂತಂದರೆ ಸ್ಕ್ವೇರ್ ರೂಟನ್ನು ಮಾಡ್ತೀವಿ. ಅವಾಗ ಇದು ಎಷ್ಟಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ 25 plus 25 which is 2 times 25. ಸೊ 5 ಔಟ್ಸೈಡ್ ತೊಗೊಂಡ್ವಿ ಅಂತಂದರೆ 5 ರೂಟ್ 2 ಯೂನಿಟ್ಸ್. ಸೊ ರಿಸಲ್ಟೆಂಟ್ ಎಷ್ಟಿದೆ? 5 ರೂಟ್ 2 ಯೂನಿಟ್ಸ್. Therefore R is equals to 5 root 2 units. What about the direction? Direction ಎಷ್ಟಿದೆ? ಸಿನ್ಸ್ ಇಟ್ ಈಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್, ಇಲ್ಲಿ ರಿಸಲ್ಟೆಂಟ್ ಬಂದಿದೆ. ಸೊ ಅದು ಸಹ ಎಕ್ಸಾಕ್ಟ್ ಮಿಡಲಲ್ಲಿ ಕಟ್ ಮಾಡ್ತಿದೆ ಅಂತಂದರೆ ಇದು ಎಷ್ಟು ಆ್ಯಂಗಲಿಂದ ಬಂದಿರೋದು? 45 ಡಿಗ್ರಿ. ಸೊ ಇದೆಷ್ಟಾಗುತ್ತೆ ಇವಾಗ? 45 ಡಿಗ್ರಿ ಆಗುತ್ತೆ. ಇಲ್ಲಿನೂ 45 ಡಿಗ್ರಿ ಇರುತ್ತೆ, ಇಲ್ಲಿನೂ 45 ಡಿಗ್ರಿ ಇರುತ್ತೆ, ಇದು 90 ಡಿಗ್ರಿ ಇರುತ್ತೆ. ಸೊ ಇಲ್ಲಿ ಯಾಕಂತಂದರೆ ಎರಡು ಸೇಮ್ ಸೈಡ್ಸ್ ಇರೋದ್ರಿಂದ ಆ್ಯಂಗಲ್ಸ್ ಸಹ ಸೇಮ್ ಆಗಿರುತ್ತೆ. ಇಲ್ಲಿ 45 ಡಿಗ್ರಿ ಅಂತಂದರೆ ವಿ ಕ್ಯಾನ್ ರೈಟ್ ಹಿಯರ್ 45 ಡಿಗ್ರಿ. ಇವಾಗ ಏನು ಬರೀಬೇಕು? ವೆದರ್ ವಿ ಹ್ಯಾವ್ ಟು ರೈಟ್ ವೆಸ್ಟ್ ಆಫ್ ಸೌತ್ ಆರ್ ಸೌತ್ ಆಫ್ ವೆಸ್ಟ್. ಏನು ಬರೀತೀರಿ? ಹಿಯರ್ 45 ಡಿಗ್ರಿನಲ್ಲಿ ನಮಗೆ ಎರಡಕ್ಕೂ ಸೇರಿ ಒಂದು ರಿಸಲ್ಟೆಂಟ್ ಬಂದಿದೆ. ಬಟ್ ಅದನ್ನು ಡೈರೆಕ್ಷನ್ ಯಾವುದರಿಂದ ಮೆನ್ಷನ್ ಮಾಡಿರಿ ಅಂತ ಹೇಳ್ಯಾರ? ರಿಲೇಟಿವ್ ಟು ಡ್ಯೂ ವೆಸ್ಟ್. ವೆಸ್ಟ್ ಡೈರೆಕ್ಷನ್ನಿಂದ ಅದನ್ನು ಮೆನ್ಷನ್ ಮಾಡೋಕ್ಕೆ ಹೇಳ್ಯಾರ. ಅಂತಂದರೆ ನಾವೇನು ಬರಿಬೋದು? 45 ಡಿಗ್ರಿ ಸೌತ್ ಆಫ್ ವೆಸ್ಟ್ ಅಂತಂದರೆ ಟುವರ್ಡ್ಸ್ ದಿ ಸೌತ್ ಫ್ರಮ್ ವೆಸ್ಟ್. 45 ಡಿಗ್ರಿ ಸೌತ್ ಆಫ್ ವೆಸ್ಟ್. ಸೊ ದಿಸ್ ಇಸ್ ದಿ ಆನ್ಸರ್. ಆನ್ಸರ್ ಫಾರ್ ವೆಕ್ಟರ್ A ಪ್ಲಸ್ ವೆಕ್ಟರ್ B. So vector A plus vector B is equals to 5 root 2 units 45 degree south of west. ಅದೇ ಥರ ಇವಾಗ ಏನು ಕ್ಯಾಲ್ಕುಲೇಟ್ ಮಾಡಬೇಕು ನಾವು? ವೆಕ್ಟರ್ A minus B ಕ್ಯಾಲ್ಕುಲೇಟ್ ಮಾಡಬೇಕು. ಸೇಮ್ ಮೆಥಡ್ ವಿ ವಿಲ್ ಕಂಟಿನ್ಯೂ. Here we are going to calculate vector A minus vector B. This is east, west, north and south. So same values, 5 units in the west, 5 units in the south. This is vector A, this is vector B. But ನಮಗೇನು ಬೇಕು? A minus B ಬೇಕು. ಸೊ ಅದನ್ನು ನಾವು ಯಾವ B. So minus of vector B ಅಂತಂದ್ರೆ ಏನು? ನೆಗೆಟಿವ್ ಆಫ್ ವೆಕ್ಟರ್ B. ನೆಗೆಟಿವ್ ಆಫ್ ವೆಕ್ಟರ್ B ನ ಯಾವ ಥರ ಬರೀಬೋದು? ಮೈನಸ್ B. So this negative means what? Change of the direction. Magnitude ಅಷ್ಟೇ ಇರುತ್ತೆ, ಜಸ್ಟ್ ಡೈರೆಕ್ಷನ್ ಏನಾಗುತ್ತೆ? ಚೇಂಜ್ ಆಗುತ್ತೆ. ಸೊ ಇಲ್ಲಿ ಡೈರೆಕ್ಷನ್ ಟುವರ್ಡ್ಸ್ ಸೌತ್ ಇತ್ತು. ನೆಗೆಟಿವ್ ಆಫ್ ಬಿ ಅಂತಂದರೆ ಇದ್ರದ್ದು ಅಪೋಸಿಟ್ ಡೈರೆಕ್ಷನನ್ನು ಕೊಡಬೇಕು. ಅಪೋಸಿಟ್ ಅಂತಂದರೆ ಯಾವ್ದು ಕಡೆ ಬರುತ್ತೆ? ಅದು ಟುವರ್ಡ್ಸ್ ನಾರ್ತ್. ಅಗೇನ್ ಇಟ್ ಈಸ್ ವೆಕ್ಟರ್ ಬಿ. ಎಷ್ಟು ಯೂನಿಟ್ ಇದೆ? 5 ಯೂನಿಟ್ಸ್. ವೆಕ್ಟರ್ ಎ 5 ಯೂನಿಟ್ಸ್. ಇದರದ್ದು ರಿಸಲ್ಟೆಂಟ್ ಕ್ಯಾಲ್ಕುಲೇಟ್ ಹೇಗೆ ಮಾಡ್ಬೋದು? ಅಗೇನ್ ಬೈ ಡ್ರಾಯಿಂಗ್ ದಿ adjacent sides of the parallelogram. ಸೊ ಇದು 5 ಯೂನಿಟ್ಸ್ ಅಂತಂದರೆ ಇದು 5 ಯೂನಿಟ್ಸ್ ಆಗುತ್ತೆ, ಇದು 5 ಯೂನಿಟ್ಸ್ ಆಗುತ್ತೆ. ಸೊ ದಿಸ್ ವೆಕ್ಟರ್ ಹ್ಯಾಸ್ ಗಿವನ್ ಪ್ಯಾರಲಲ್ ಶಿಫ್ಟ್ ಆ್ಯಂಡ್ ದಿಸ್ ವೆಕ್ಟರ್ ಹ್ಯಾಸ್ ಆಲ್ಸೋ ಗಿವನ್ ಪ್ಯಾರಲಲ್ ಶಿಫ್ಟ್. ಸೊ ಇದ್ರದ್ದು ರಿಸಲ್ಟೆಂಟು ಯಾವ ಡೈರೆಕ್ಷನಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀರಿ? ದಿಸ್ ವೆಕ್ಟರ್ ಈ ಟ್ರಯಾಂಗಲನ್ನು ಕನ್ಸಿಡರ್ ಮಾಡ್ತೀರಿ ಅಂತಂದರೆ ಇಲ್ಲಿಗೆ ಬರುತ್ತೆ. ನಾವೇನಂತ ಹೇಳಿವಿ? ಎಲ್ಲಿ ಟೇಲ್ಸ್ ಜಾಯಿನ್ ಆಗಿದ್ದಾವಲ್ಲ ಅದೇ ಪಾಯಿಂಟನ್ನು ಕನ್ಸಿಡರ್ ಮಾಡಬೇಕು. ಸೊ ದಿಸ್ ಈಸ್ ನಥಿಂಗ್ ಬಟ್ ದಿ ರಿಸಲ್ಟೆಂಟ್. ರಿಸಲ್ಟೆಂಟ್ ಆಫ್ ವಾಟ್? ರಿಸಲ್ಟೆಂಟ್ ಆಫ್ ವೆಕ್ಟರ್ ಎ ಪ್ಲಸ್ minus of vector B. Resultant of vector A plus negative of vector B, or resultant of vector A minus vector B. ಇದನ್ನೇ ಈ ಫಾರ್ಮಲ್ಲಿ ಬರೆದಿರೋದು. ಸೊ ಇವಾಗ ನೋಡಿ, ಇದು 5 ಯೂನಿಟ್ಸ್ ಅಂತಂದರೆ ಇದು 5 ಯೂನಿಟ್ಸ್, ಇದು 5 ಯೂನಿಟ್ಸ್, ಇದು 5 ಯೂನಿಟ್ಸ್. ಈ ಎರಡು 5 ಯೂನಿಟ್ಸ್ ಅಂತಂದರೆ ಇಲ್ಲಿ ಆನ್ಸರ್ ಎಷ್ಟು ಬರುತ್ತೆ? ಅಗೇನ್ 5 ರೂಟ್
2 ಬರುತ್ತೆ. ಸೊ ಕ್ಯಾನ್ ಐ ಸೇ ದಿಸ್ ಟು ಬಿ ಆರ್ ಡ್ಯಾಶ್ ಅನ್ನೋದನ್ನ ಅಂತ ಕನ್ಸಿಡರ್ ಮಾಡ್ತೀನಿ just to avoid the confusion. So r dash is equals to ಎಷ್ಟು ಬಂತು ಆನ್ಸರ್ ನಮಗೆ a minus b ದ ಆನ್ಸರ್ 5√2 5√2 ಯೂನಿಟ್ಸ್. ಅಗೇನ್ ಆ್ಯಂಗಲ್ ಇಲ್ಲಿನೂ ಸಹ ನಮಗೆ ಎಷ್ಟು ಸಿಗುತ್ತೆ 45 ಡಿಗ್ರಿ ಸಿಗುತ್ತೆ, ಯಾಕಂದರೆ ಎಕ್ಸಾಕ್ಟ್ಲಿ ಮಿಡಲ್ ಇರೋದ್ರಿಂದ 45 ಡಿಗ್ರಿ. ಸೊ ಇಲ್ಲಿ ಡ್ಯೂ ವೆಸ್ಟ್ ಅಂತ ಹೇಳ್ಯಾರಲ್ಲ, ಇಲ್ಲಿದೆ ಅದು ಡ್ಯೂ ವೆಸ್ಟ್ ಅಂತ ಹೇಳ್ಯಾರ. ಅಂತಂದರೆ ಏನಂತ ಬರೀತೀರಿ? ಡ್ಯೂ ವೆಸ್ಟ್ ಅಂತಂದರೆ ನಾರ್ತ್ ಆಫ್ ವೆಸ್ಟ್, ನಾರ್ತ್ ಆಫ್ ವೆಸ್ಟ್. ನಾವು ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ದ ರಿಸಲ್ಟೆಂಟ್ ವೆಕ್ಟರ್ ಆರ್ ಫಾರ್ a plus b ಆ್ಯಂಡ್ ರಿಸಲ್ಟೆಂಟ್ ವೆಕ್ಟರ್ r ಡ್ಯಾಶ್ ಫಾರ್ a minus b. r ಡ್ಯಾಶಿಗೆ ನಾವೇನು ಕನ್ಸಿಡರ್ ಮಾಡಿರೋದು a minus b ದ ರಿಸಲ್ಟೆಂಟ್ ವೆಕ್ಟರನ್ನು ಕನ್ಸಿಡರ್ ಮಾಡಿದ್ದು. ಸೊ ಫ್ರಮ್ ದೀಸ್ ಟು ವ್ಯಾಲ್ಯೂಸ್ ವಾಟ್ ಡು ಯು ಕ್ಯಾನ್ ಸೇ ಇನ್ ಕನ್ಕ್ಲೂಷನನ್ನು ಡ್ರಾ ಮಾಡಬಹುದು. ನೋಡಿ, ಎರಡು ಆನ್ಸರ್ಸ್ ಅದಾವೆ ನಿಮ್ಮ ಕಡೆ. ಆ ಎರಡು ಆನ್ಸರ್ಸನ್ನು ನೋಡಿ ವಾಟ್ ಕನ್ಕ್ಲೂಷನ್ ವಿ ಕ್ಯಾನ್ ವಿತ್ಡ್ರಾ ಫ್ರಮ್ ದಿ ರಿಸಲ್ಟ್. ಕ್ಯಾನ್ ವಿ ಸೇ ದ ಮ್ಯಾಗ್ನಿಟ್ಯೂಡ್ ಆಫ್ a plus b is equal to the magnitude of a minus b. ಹೇಳ್ಬೋದಾ? ಎರಡೂ ವೆಕ್ಟರಿಂದು ಮ್ಯಾಗ್ನಿಟ್ಯೂಡ್ ಎಷ್ಟಿದೆ? 5√2 5√2 ರಿಸಲ್ಟೆಂಟಿಂದು ಮ್ಯಾಗ್ನಿಟ್ಯೂಡ್ ಆಫ್ ದ ರಿಸಲ್ಟೆಂಟ್ ಆರ್ ಆರ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ರಿಸಲ್ಟೆಂಟ್ ಆರ್ ಡ್ಯಾಶ್ ಸೇಮ್ ಇದೆಲ್ಲ. ಮಾಡ್ಯುಲಸ್ ಅಂದರೆ ನಾವು ವೆಕ್ಟರ್ ಬರ್ದೀವಿ ಅಂತಂದರೆ ಇದ್ರದ್ದು ಮೀನಿಂಗ್ ಏನು? ಮ್ಯಾಗ್ನಿಟ್ಯೂಡ್ ಅಂತ ಹೇಳಿ. ಸೊ ಮ್ಯಾಗ್ನಿಟ್ಯೂಡ್ ಸೇಮ್ ಇದೆಲ್ಲ. ಸೊ ಎರಡು ವೆಕ್ಟರ್ಸಿಂದು ಏನು ಮ್ಯಾಗ್ನಿಟ್ಯೂಡ್ ಸೇಮ್ ಆಗಿದೆ ಅಂತ ಹೇಳಿ. ಕ್ಯಾನ್ ವಿ ಸೇ ವೆಕ್ಟರ್ a plus b is equals to ವೆಕ್ಟರ್ a minus b? ಹೇಳಬಹುದಾ? ಸಿ ಹಿಯರ್ ಇಟ್ ಈಸ್ ಇನ್ ದ ಡೈರೆಕ್ಷನ್ ಸೌತ್ ಆಫ್ ವೆಸ್ಟ್, ಇಟ್ ಈಸ್ ಇನ್ ದ ಡೈರೆಕ್ಷನ್ ನಾರ್ತ್ ಆಫ್ ವೆಸ್ಟ್. ಸೊ ಎರಡು ರಿಸಲ್ಟೆಂಟ್ ವ್ಯಾಲ್ಯೂಸ್ ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ, ಬಟ್ ಡೈರೆಕ್ಷನ್ ಈಸ್ ಡಿಫ್ರೆಂಟ್. ಸೊ ವೆಕ್ಟರ್ a plus b is not equal to ವೆಕ್ಟರ್ a minus b, or we can say resultant r is not equals to resultant r dash. ಸೊ ಇಲ್ಲಿ ಎರಡು ವೆಕ್ಟರ್ಸ್ ಇಂದು ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ ಅಂತಂದರೆ ಅದರದ್ದು ರಿಸಲ್ಟೆಂಟ್ ವೆಕ್ಟರ್ ಸೇಮ್ ಇರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮ್ಯಾಗ್ನಿಟ್ಯೂಡ್ ಸೇಮ್ ಇರ್ಬೋದು, ಬಟ್ ಡೈರೆಕ್ಷನ್ ಸೇಮ್ ಇದ್ರೆ ಮಾತ್ರ ನಾವೇನಂತ ಹೇಳ್ಬೋದು? ಈಕ್ವಲ್ ವೆಕ್ಟರ್ಸ್ ಅಂತ ಹೇಳ್ಬೋದು. ಸೊ ದಿಸ್ ಇಸ್ ದ ಕನ್ಕ್ಲೂಷನ್ ಆಫ್ ದಿ ಗಿವನ್ ಪ್ರಾಬ್ಲಮ್. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. So now let us continue with the third law, that is polygon law of vector addition. So I will write the statement. Before that adenantandra artha madkoduva. Suppose we have vectors a, b, c, d. Then resultant of these vectors ಏನು ಬರಿಬೇಕಾಗುತ್ತೆ? Resultant of all these vectors is a plus b plus c plus d. So this will be the resultant of all the vectors a, b, c and d. ಸೊ ಇಲ್ಲಿ ಪಾಲಿಗಾನ್ ಅಂತ ಆಲ್ರೆಡಿ ಹೇಳಿದ್ದೇನೆ, ಮೋರ್ ದೆನ್ 2 ವೆಕ್ಟರ್ಸ್ ಇದ್ದಾಗ ನಾವು ಈ ರೂಲನ್ನು ಅಪ್ಲೈ ಮಾಡ್ತೀವಿ. ದಿಸ್ ಈಸ್ ನಥಿಂಗ್ ಬಟ್ ದಿ ಎಕ್ಸ್ಟೆನ್ಷನ್ ಆಫ್ ಅ ಟ್ರಯಾಂಗ್ಯುಲರ್ ಲಾ ಅಂತ ಹೇಳ್ತೀವಿ. ಟ್ರಯಾಂಗ್ಯುಲರ್ ಲಾನಲ್ಲಿ ನಾವು ಹೇಗೆ ಒಂದು ಆ್ಯರೋ ಇನ್ನೊಂದು ಏನೋ ಟೇಲ್ ಮೇಲೆ ಒಂದು ಹೆಡ್ ಮತ್ತು ಟೇಲ್ ಹೇಗೆ ಜಾಯಿನ್ ಮಾಡಿದ್ವಲ್ಲ, ಆ ಥರನ ಏನು ಮಾಡಬೇಕು? ಇದನ್ನು ಫಸ್ಟ್ ರೀಅರೇಂಜ್ ಮಾಡಬೇಕು. ಸೊ ಫೈನಲ್ ಏನು ಲೈನ್ ಇರುತ್ತೆ ಅಲ್ಲ, ಅಥವಾ ಒಂದು ವೆಕ್ಟರ್ ಇರುತ್ತಲ್ಲ ರಿಸಲ್ಟೆಂಟ್, ಅದು ಅಪೋಸಿಟ್ ಆರ್ಡರಲ್ಲೇ ತಗೋಬೇಕು. ನೋಡಿ, ಫಸ್ಟ್ ವೆಕ್ಟರ್ ಎನ ಆಸ್ ಇಟ್ ಇಸ್ ಡ್ರಾ ಮಾಡ್ತೇನೆ. ದೆನ್ ವೆಕ್ಟರ್ ಬಿ ಎಲ್ಲಿ? ಇದನ್ನು ಇನ್ನೊಂದು ನೇಮ್ ಏನಂತ ಹೇಳ್ತೀವಿ ಅಂತಂದರೆ ಹೆಡ್ ಟು ಟೇಲ್ ಮೆಥಡ್ ಅಂತ ಹೇಳ್ತೀವಿ. ಸೊ ಬಿಫೋರ್ ಸಾಲ್ವಿಂಗ್ ದಿಸ್ ಪಾಲಿಗಾನ್ ಲಾ ಆಫ್ ವೆಕ್ಟರ್ ಅಡಿಷನ್ ನಮಗೇನು ಗೊತ್ತಿರಬೇಕು? ಇದು ಹೆಡ್ ಟು ಟೇಲ್ ಅರೇಂಜ್ಮೆಂಟ್ ಕೊಡಬೇಕು ಅಂತ ಗೊತ್ತಿರಬೇಕು. ಸೊ ಫಸ್ಟ್ ಎ, ನೆಕ್ಸ್ಟ್ ವೆಕ್ಟರ್ ಬಿ ಇದೆ. ಸೊ ಅದು ಆ ವೆಕ್ಟರ್ ಬಿ ಇದು ಪ್ಯಾರಲಲ್ ಶಿಫ್ಟಿಂಗ್ ಮಾಡಿದರೆ ಕ್ಯಾನ್ ಐ ರೈಟ್ ಲೈಕ್ ದಿಸ್?
I have just given the parallel shift to the vector B. ನೆಕ್ಸ್ಟ್ ಏನು ಮಾಡಬೇಕು, ವೆಕ್ಟರ್ ಸಿನ ವೆಕ್ಟರ್ ಬಿ ಹೆಡ್ಗೆ ಜಾಯಿನ್ ಮಾಡಬೇಕು, ಅದ್ರದ್ದು ಟೇಲ್. ದಿಸ್ ಈಸ್ ವೆಕ್ಟರ್ ಸಿ. ನೆಕ್ಸ್ಟ್ ವೆಕ್ಟರ್ ಡಿ. ಸೊ ಕರೆಕ್ಟ್ ಪ್ಯಾರಲಲ್ ಶಿಫ್ಟಿಂಗನ್ನು ಕೊಡಬೇಕು. ಅದು ಎಷ್ಟು ಬೆಂಡ್ ಆಗಿದೆ ಆ ವೆಕ್ಟರನ್ನು ಅಷ್ಟೇ ಬೆಂಡ್ ಮಾಡಬೇಕು. ಇದು ಎಷ್ಟು ಇನ್ಕ್ಲಿನೇಷನ್ ಇದೆ ಇದು ಸಹ ಅಷ್ಟೇ ಇನ್ಕ್ಲಿನೇಷನ್ನ ಕೊಡಬೇಕು. ಇವಾಗ ಇದೇನು ಅಷ್ಟನ್ನ ನಾವೇನು ಮಾಡಿದ್ವಿ, ಹೆಡ್ ಟು ಟೇಲ್ ಅರೇಂಜ್ಮೆಂಟನ್ನು ಕೊಟ್ವಿ. ಸೊ ಇದ್ರ ಅಷ್ಟುದ ರಿಸಲ್ಟೆಂಟನ್ನು ಡ್ರಾ ಮಾಡಬೇಕು. ಇಲ್ಲಿ ನೋಡಿ, ಇವು ಒಂದೇ ಡೈರೆಕ್ಷನಲ್ಲಿ ಹೋದಂಗೆ ಆಗಿದೆ. ಸೊ ಸಿನ್ಸ್ ಟ್ರ್ಯಾಂಗಲಲ್ಲಿ ನಾವು ಕಲ್ತಿದ್ದೀವಿ ಏನು ಈ ಫಾರ್ಮಲ್ಲಿ ಹೋಗ್ತಿದೆ ಅಂತಂದರೆ, ಇನ್ನೊಂದು ಲಾಸ್ಟ್ ಸೈಡನ್ನು ಏನು ಮಾಡಬೇಕು, ಅಪೋಸಿಟ್ ಆರ್ಡರಲ್ಲಿ ಕೊಡಬೇಕು ಅಂಥೇಳಿ. ಅದೇ ಥರ ಇಲ್ಲಿನೂ ಸಹ ನಾವೇನು ಮಾಡ್ತೀವಿ, ಅಪೋಸಿಟ್ ಆರ್ಡರಲ್ಲಿ ರಿಸಲ್ಟೆಂಟ್ ವೆಕ್ಟರನ್ನು ಡ್ರಾ ಮಾಡ್ತೀವಿ. ಸೊ ದಿಸ್ ಈಸ್ ದಿ ರಿಸಲ್ಟೆಂಟ್ ವೆಕ್ಟರ್. ಸೊ ದಿಸ್ ರೆಪ್ರೆಸೆಂಟ್ಸ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಪ್ಲಸ್ ವೆಕ್ಟರ್ ಡಿ. ಅಂತಂದರೆ ಇಫ್ ದೇರ್ ಆರ್ n ಮೈನಸ್ 1 ನಂಬರ್ ಆಫ್ ಸೈಡ್ಸ್ ಅಥವಾ n ಮೈನಸ್ 1 ನಂಬರ್ ಆಫ್ ವೆಕ್ಟರ್ಸ್, if there are n minus 1 number of vectors represented by n minus 1 number of sides of a polygon, n minus 1 number of sides of polygon, then the resultant is represented by the nth side. nth side ಏನು ರೆಪ್ರೆಸೆಂಟ್ ಮಾಡುತ್ತೆ, ರಿಸಲ್ಟೆಂಟನ್ನು ರೆಪ್ರೆಸೆಂಟ್ ಮಾಡುತ್ತೆ. ಬಟ್ ಕಂಡೀಷನ್ ಏನು, ಪ್ರೊವೈಡೆಡ್ ದ್ಯಾಟ್ ಶುಡ್ ಬಿ ಟೇಕನ್ ಇನ್ ಅಪೋಸಿಟ್ ಆರ್ಡರ್. ಯಾವ ಥರ ತೊಗೊಂಡಿರ್ಬೇಕು, ಅದನ್ನು ಅಪೋಸಿಟ್ ಆರ್ಡರಲ್ಲೇ ತಗೋಬೇಕು. ಅಂತಂದರೆ n ಮೈನಸ್ 1 ಅಂತ ಯಾಕೆ ಹೇಳ್ತಿದ್ವಿ, ಸಪೋಸ್ 5 ಪೆಂಟಗಾನ್ ಇದೆ ಅಂದ್ಕೊಳ್ಳಿ, ಅಂತಂದರೆ 5 ಸೈಡ್ಸ್. ಸೊ 5 ಸೈಡ್ಸ್ ಅಂತಂದರೆ ಇದ್ರಾಗ n ಮೈನಸ್ 1 ಅಂತಂದರೆ 4 ಸೈಡ್ಸ್. ಸೊ 4 ಸೈಡ್ಸ್ ಏನು ರೆಪ್ರೆಸೆಂಟ್ ಮಾಡ್ತಿರ್ತಾವೆ, ಅಲ್ಲಿ 4 ವೆಕ್ಟರ್ಸನ್ನು ರೆಪ್ರೆಸೆಂಟ್ ಮಾಡ್ತಿರ್ತೈತಿ. 1 ಸೈಡ್ ಏನು ರೆಪ್ರೆಸೆಂಟ್ ಮಾಡ್ತಿರ್ತೈತೆ, ಅಲ್ಲಿ ಒಂದು ಏನು ರಿಸಲ್ಟೆಂಟನ್ನು ರೆಪ್ರೆಸೆಂಟ್ ಮಾಡ್ತಿರ್ತೈತಿ. ಸಪೋಸ್ ಇಫ್ ವಿ ಹ್ಯಾವ್ 4 ವೆಕ್ಟರ್ಸ್, ವೆಕ್ಟರ್ ಎ, ವೆಕ್ಟರ್ ಬಿ, ವೆಕ್ಟರ್ ಸಿ, ವೆಕ್ಟರ್ ಡಿ, ಒಂದೇ ಆರ್ಡರಲ್ಲಿ ಇದಾವೆ ಇವು ಅಷ್ಟು, ಆಯಿತಾ, ಹೆಡ್ ಟು ಟೇಲ್ ಅರೇಂಜ್ಮೆಂಟ್. ದೆನ್ ದಿಸ್ ಲಾಸ್ಟ್ ವೆಕ್ಟರ್ ಈಸ್ ಇನ್ ದಿ ಅಪೋಸಿಟ್ ಆರ್ಡರ್, ಅಪೋಸಿಟ್ ಆರ್ಡರಲ್ಲಿ ಇದೆ, ಈ ಥರ ಹೋಗಿದೆ. ಸೊ ದಿಸ್ ವೆಕ್ಟರ್ ಈಸ್ ನಥಿಂಗ್ ಬಟ್ ದಿ ರಿಸಲ್ಟೆಂಟ್ ಆಫ್ ಎ ಬಿ ಸಿ ಡಿ. ಇದನ್ನು ನಾವೇನಂತ ಹೇಳ್ತೀವಿ, ಪಾಲಿಗಾನ್ ಲಾ ಆಫ್ ವೆಕ್ಟರ್ ಎಡಿಷನ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಲ್ಲ ಯಾವ ಥರ ಅಂಥೇಳಿ, ಎಲ್ಲವೂ ಸೈಡ್ಸನ್ನು ರೆಪ್ರೆಸೆಂಟ್ ಮಾಡಿ ಲಾಸ್ಟ್ ಏನನ್ನು ಏನು ಮಾಡಬೇಕು, ರಿಸಲ್ಟೆಂಟನ್ನು ಅದರದ್ದು ಫೈನಲ್ ಸೈಡ್ ಅಂತ ಕನ್ಸಿಡರ್ ಮಾಡಿ ಏನು ಮಾಡಬೇಕು, ಅಪೋಸಿಟ್ ಆರ್ಡರಲ್ಲಿ ಡ್ರಾ ಮಾಡಬೇಕು. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ದಿ ಪಾಲಿಗಾನ್ ಲಾ ಆಫ್ ವೆಕ್ಟರ್ ಎಡಿಷನ್. ಬೇಕಾದ್ರೆ ಇದ್ರದ್ದು ಸ್ಟೇಟ್ಮೆಂಟನ್ನು ಬರ್ಕೊಳ್ಳಿ. This is similar to triangular law of vector addition. Take this statement. If n minus 1 number of vectors are represented by n minus 1 sides of n minus 1 sides of a polygon then nth side closing the polygon
in the opposite direction, in the opposite direction, in the opposite direction represents sum of the vectors, sum is nothing but resultant, sum of the vectors in magnitude and direction. ಸೊ ಒಂದು ಪಾಲಿಗಾನ್ ಇದ್ದರೆ ಅದ್ರಾಗ n-1 ಸೈಡ್ಸ್ ನಂಬರ್ ಆಫ್ ವೆಕ್ಟರ್ಸನ್ನು ರೆಪ್ರೆಸೆಂಟ್ ಮಾಡ್ತಿದೆ ಅಂತಂದರೆ ಅದ್ರಾಗ ಏನು ಕ್ಲೋಸಿಂಗ್ ಸೈಡ್ ಏನಿದೆ ಅಲ್ಲ ಅದು ಯಾವುದನ್ನು ರೆಪ್ರೆಸೆಂಟ್ ಮಾಡುತ್ತೆ, ಆ ಅಷ್ಟು ವೆಕ್ಟರ್ಸಿಂದ ಸಮ್ಮನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅಗೇನ್ ದಿಸ್ ಈಸ್ ಒನ್ ಆಫ್ ದ ಮೆಥಡ್ ಆಫ್ ಫೈಂಡಿಂಗ್ ದ ಸಮ್ ಆಫ್ ವೆಕ್ಟರ್ಸ್. ಸೊ ಇದನ್ನು ಸಹ ನಾವೇನಂತ ಹೇಳ್ತೀವಿ, ವೆಕ್ಟರ್ ಸಮ್ ಮಾಡೋದು ಒಂದು ಮೆಥಡ್ ಯೂಸಿಂಗ್ ದಿ ಗ್ರಾಫ್ಸ್ ಅಥವಾ ಗ್ರಾಫಿಕಲ್ ಜಾಮೆಟ್ರಿಕಲ್ ಮೆಥಡಿಂದ. ನೆಕ್ಸ್ಟ್ ವಿ ವಿಲ್ ಟಾಕ್ ಅಬೌಟ್ ಸಮ್ ಪಾಯಿಂಟ್ಸ್, ಏನು ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ನೀವು ಮ್ಯಾಥ್ಸಲ್ಲಿ ಪ್ರಾಪರ್ಟೀಸ್ ಹೇಗೆ ಕಲಿತೀರಲ್ಲ ಅದೇ ಥರ ಇಲ್ಲಿ ವೆಕ್ಟರ್ಸಿಗೆ ಒಂದಿಷ್ಟು ಪ್ರಾಪರ್ಟೀಸ್. ದ್ಯಾಟ್ ಈಸ್ ರಿಗಾರ್ಡಿಂಗ್ ದಿ ಅಡಿಷನ್. ಏನು ಫಸ್ಟ್ ಒನ್, vector addition is commutative. ಸೊ ಏನಂತ ಹೇಳ್ತಿರೋದು, ವೆಕ್ಟರ್ ಅಡಿಷನ್ ಏನು ಮಾಡ್ತೀವಲ್ಲ ಅದೇನಾಗಿದೆ, ಕಮ್ಯುಟೇಟಿವ್ ಆಗಿದೆ. ಕಮ್ಯುಟೇಟಿವ್ ಪ್ರಾಪರ್ಟಿ ಅಂತಂದರೆ ಗೊತ್ತಲ್ಲ, ಕಮ್ಯುಟೇಟಿವ್ ಪ್ರಾಪರ್ಟಿಯಲ್ಲಿ ಏನು ಮಾಡ್ತೀವಿ, ಸೇ 2 ನ್ಯಾಚುರಲ್ ನಂಬರ್ಸನ್ನು ತಗೊಂಡಿದ್ದೀವಿ ಅಂದ್ಕೊಳ್ಳಿ, ನ್ಯಾಚುರಲ್ ನಂಬರ್ಸ್ ಬಗ್ಗೆ. ಸೊ ಅಲ್ಲಿ ನ್ಯಾಚುರಲ್ ನಂಬರ್ಸನ್ನು ಯಾವ ಪ್ರಾಪರ್ಟಿ ಹೋಲ್ಡ್ ಗುಡ್ ಮಾಡುತ್ತೆ ಅಂತ ಹೇಳ್ತೀವಿ, ಕಮ್ಯುಟೇಟಿವ್ ಅಂಡರ್ ಅಡಿಷನ್ ಅಂತ ಹೇಳ್ತೀವಿ. ಅಂತಂದ್ರೇನು, a + b = b + a ಆಗಿರಬೇಕು. ಅವಾಗ ಅದನ್ನು ನಾವೇನಂತ ಹೇಳ್ತೀವಿ, ಕಮ್ಯುಟೇಟಿವ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಇನ್ನೊಂದು ಬರುತ್ತೆ ಯಾವುದು, ಅಸೋಸಿಯೇಟಿವ್ ಪ್ರಾಪರ್ಟಿ. ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತಂದರೆ a + b + c = a + b, a + b + c. ಇದನ್ನು ಏನಂತ ಹೇಳ್ತೀವಿ, ಅಸೋಸಿಯೇಟಿವ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಏನಂತ ಹೇಳ್ತಿರೋದು, ಲೈಕ್ ದಿಸ್ ಬೇಸಿಕ್ ಥಿಂಗ್ಸ್, ವೆಕ್ಟರ್ ಎಡಿಷನ್ ಸಹ ಏನಾಗಿರುತ್ತೆ, ಕಮ್ಯುಟೇಟಿವ್ ಆಗಿರುತ್ತೆ ಮತ್ತು ಅಸೋಸಿಯೇಟಿವ್ ಆಗಿರುತ್ತೆ. ಕಮ್ಯುಟೇಟಿವ್ ಹೇಗೆ ನೋಡುವ. Suppose if we have two vectors taken as adjacent sides of a parallelogram, vector A, vector B ಇದೆ ಅಂದ್ಕೊಳ್ಳಿ. ಇದ್ರದ್ದು ರೆಗ್ಯುಲರ್ ಸೈಡ್ಸನ್ನು ನಾವು ಏನು ಕನ್ಸಿಡರ್ ಮಾಡಿದ್ವಿ ಅಂತಂದರೆ, ಎಕ್ಸ್ಟೆನ್ಷನ್ ಮಾಡಿದ್ವಿ ಅಂತಂದರೆ ರಿಮೈನಿಂಗ್ ಅಡ್ಜಸೆಂಟ್ ಸೈಡ್ಸ್ ನಮಗೆ ಸಿಕ್ತವೆ. ಆಯಿತಾ. ಇದ್ರದ್ದು ರಿಸಲ್ಟೆಂಟ್ ಏನಂತ ತಗೊಂಡಿದ್ವಿ ನಾವು, ಒಂದು ಡಯಾಗನಲ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ವಿ. ದಿಸ್ ಡಯಾಗನಲ್ ರೆಪ್ರೆಸೆಂಟ್ಸ್ ಇಟ್ಸ್ ರಿಸಲ್ಟೆಂಟ್. ರಿಸಲ್ಟೆಂಟ್ ಈಸ್ ನಥಿಂಗ್ ಬಟ್ ದ ಸಮ್ ಆಫ್ ದ ವೆಕ್ಟರ್ಸ್ A ಆ್ಯಂಡ್ ದ ವೆಕ್ಟರ್ B. ಸೊ ಇದನ್ನು ನಾವೇನಂತ ಪ್ರೂವ್ ಮಾಡಬೇಕು, ಇಟ್ ಈಸ್ ಕಾಮ್ಯುಟೇಟಿವ್ ಅಂತ ಪ್ರೂವ್ ಮಾಡಬೇಕು. ಹೇಗೆ ನೋಡುವ. ಇಫ್ ವಿ ಟೇಕ್ ದ ಫಸ್ಟ್ ವೆಕ್ಟರ್ B, ಫಸ್ಟ್ ಬಿನ ಡ್ರಾ ಮಾಡೋಣ ಅಂದ್ಕೊಳ್ಳಿ, ಆಯಿತಾ. ನೆಕ್ಸ್ಟ್ ಎದ ಅಡ್ಜಸೆಂಟ್ ಯಾವುದು, ಪ್ಯಾರಲಲ್ ಶಿಫ್ಟಿಂಗ್ ಮಾಡಿ ಇದನ್ನು ಕನ್ಸಿಡರ್ ಮಾಡೋಣ ಅಂದ್ಕೊಳ್ಳಿ. ಪ್ಯಾರಲಲ್ ಶಿಫ್ಟಿಂಗನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ದಿಸ್ ಇಸ್ ವೆಕ್ಟರ್ A, ದಿಸ್ ಇಸ್ ವೆಕ್ಟರ್ B, ಪ್ಯಾರಲಲ್ ಶಿಫ್ಟಿಂಗ್ ಮಾಡಿರೋದು, ಆಯಿತಾ. ಸೊ ಇಲ್ಲಿ ಫಸ್ಟ್ ವೆಕ್ಟರ್ ಬಿನ ಡ್ರಾ ಮಾಡೀನಿ, ನೆಕ್ಸ್ಟ್ ವೆಕ್ಟರ್ ಎನ ಡ್ರಾ ಮಾಡೀನಿ, ಆಯಿತಾ. ಇದರದ್ದು ರಿಸಲ್ಟೆಂಟ್ ಸೊ ಇವು ಎರಡು ಒಂದೇ ಆರ್ಡರಲ್ಲಿ, ಈ ಆರ್ಡರಲ್ಲಿ ಇದೆ. ಸೊ ಟ್ರಯಾಂಗ್ಯುಲರ್ ಲಾ ಅಪ್ಲೈ ಮಾಡಿ ಇನ್ನೊಂದು ಏನು ಸೈಡ್ ಏನು ರೆಪ್ರೆಸೆಂಟ್ ಮಾಡುತ್ತೆ, ರಿಸಲ್ಟನ್ನು ರೆಪ್ರೆಸೆಂಟ್ ಮಾಡುತ್ತೆ, ಮತ್ತು ದ್ಯಾಟ್ ಶುಡ್ ಬಿ ಟೇಕನ್ ಇನ್ ಅಪೋಸಿಟ್ ಆರ್ಡರ್. ಸೊ ಈ ಥರ, ಆಯಿತಾ. ಸೊ ದಿಸ್ ರೆಪ್ರೆಸೆಂಟ್ಸ್ ಇಟ್ಸ್ ರಿಸಲ್ಟೆಂಟ್. ರಿಸಲ್ಟೆಂಟ್ ಎಷ್ಟಿದೆ,
R is equals to vector A plus vector B. Suppose if I take first A then B. First vector A then adjacent sides of B ಅಂತಂದರೆ ಪ್ಯಾರಲಲ್ ಶಿಫ್ಟಿಂಗ್ ಮಾಡಿದ್ದು ಬಿದು. ಈ ಎರಡು ವೆಕ್ಟರ್ಸನ್ನು ಕನ್ಸಿಡರ್ ಮಾಡಿದ್ದಾರೆ. ಸೊ ಇದು ಸಹ ಸೇಮ್ ಆರ್ಡರಲ್ಲಿ ಹೋಗಿದೆ. ರಿಸಲ್ಟೆಂಟ್ ಎಲ್ಲಿ ಬರಬೇಕು? ಅಪೋಸಿಟ್ ಆರ್ಡರಲ್ಲಿ ಬರಬೇಕು, ಥರ್ಡ್ ಸೈಡ್. ಸೊ ಆರ್ ರೆಪ್ರೆಸೆಂಟ್ಸ್ ಎ ಪ್ಲಸ್ ಬಿ. ಸೊ ಎರಡೂ ಕೇಸಲ್ಲಿ ಅಬ್ಸರ್ವ್ ಮಾಡಿ, ನಮಗೆ ರಿಸಲ್ಟೆಂಟ್ ಏನಿದೆ ಅಲ್ಲ ಸೇಮ್ ಇದೆ, ಸೇಮ್ ರಿಸಲ್ಟೆಂಟ್ ಇದೆ. ಸೊ ಇಟ್ ಮೀನ್ಸ್ ದ್ಯಾಟ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಇಸ್ ಈಕ್ವಲ್ಸ್ ಟು ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಎ. ಯಾಕಂದರೆ ಎರಡು ಕೇಸಲ್ಲಿ ನಮಗೆ ಆರ್ ಇಸ್ ಈಕ್ವಲ್ಸ್ ಟು ಆರ್ ಸಿಕ್ಕಿದೆ. ಸೊ ಇದನ್ನು ಬಿಕಾಸ್ ಆಫ್ ದಿಸ್ ವಿ ಕ್ಯಾನ್ ಸೇ ವೆಕ್ಟರ್ ಅಡಿಷನ್ ಇಸ್ ಕಮ್ಯುಟೇಟಿವ್. ಈ ಪ್ರಾಪರ್ಟಿಯಿಂದ ನಾವೇನಂತ ಹೇಳ್ಬೋದು, ಅಥವಾ ಈ ಕನ್ಕ್ಲೂಷನನ್ನು ಏನು ಡ್ರಾ ಮಾಡ್ಬೋದು ಇವಾಗ ಈ ಕಾನ್ಸೆಪ್ಟಿಂದ? ವೆಕ್ಟರ್ ಅಡಿಷನ್ ಏನಾಗಿದೆ? ಕಮ್ಯುಟೇಟಿವ್ ಆಗಿದೆ. ಸೊ ಅದೇ ಥರ ನೆಕ್ಸ್ಟ್ ವೆಕ್ಟರ್ ಅಡಿಷನ್ ಇಸ್ ಅಸೋಸಿಯೇಟಿವ್. ವೆಕ್ಟರ್ ಅಡಿಷನ್ ಇಸ್ ಅಸೋಸಿಯೇಟಿವ್. ಸೊ ಅಸೋಸಿಯೇಟಿವ್ ಅಂತಂದರೆ ನಮಗಿಲ್ಲಿ ಮಿನಿಮಮ್ ಎಷ್ಟು? 3 ವೆಕ್ಟರ್ಸ್ ಬೇಕಾಗಿದ್ದವು. ಸಪೋಸ್ ಇಫ್ ವಿ ಹ್ಯಾವ್ ವೆಕ್ಟರ್ಸ್ ಎ ಬಿ and if we have one more vector say C. ವೆಕ್ಟರ್ ಎ ಇದೆ, ವೆಕ್ಟರ್ ಬಿ ಇದೆ, ವೆಕ್ಟರ್ ಸಿ ಇದೆ. ಇದರದ್ದು ರಿಸಲ್ಟೆಂಟ್ ವಿತ್ ದ ಹೆಲ್ಪ್ ಆಫ್ ಪಾಲಿಗಾನ್ ಲಾ ಏನು ಅಪೋಸಿಟ್ ಆರ್ಡರಲ್ಲಿ ತಗೊಂಡಿರಬೇಕು ಫೈನಲ್ ಸೈಡಿಂದ. ಸೊ ದಿಸ್ ರೆಪ್ರೆಸೆಂಟ್ಸ್ ಆರ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ. ಏನು ಪ್ರೂವ್ ಮಾಡಬೇಕು? ವಿ ಹ್ಯಾವ್ ಟು ಪ್ರೂವ್ ದ್ಯಾಟ್ ಆರ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಪ್ಲಸ್ ಆಫ್ ಸಿ is equals to a plus of b plus c. ಇದನ್ನು ನಾವು ಪ್ರೂವ್ ಮಾಡಬೇಕು. ಸೊ ಒನ್ ಬೈ ಒನ್ ಅನ್ನು ಫಸ್ಟ್ ವಿ ವಿಲ್ ಕನ್ಸಿಡರ್ a ಪ್ಲಸ್ ಬಿ ದೆನ್ ಸಿ. ಸೊ ಇಲ್ಲಿ ನೋಡಿ, ಫಸ್ಟ್ ಎ ಪ್ಲಸ್ ಬಿನ ಡ್ರಾ ಮಾಡ್ಕೊಳ್ತೀನಿ. ಫಸ್ಟ್ ಐ ವಿಲ್ ಕನ್ಸಿಡರ್ ದ ವೆಕ್ಟರ್ ಎ ಆ್ಯಂಡ್ ಫಾರ್ ದ್ಯಾಟ್ ದ ವೆಕ್ಟರ್ ಬಿ. ಇದರದ್ದು ರಿಸಲ್ಟೆಂಟ್ ಎಷ್ಟು ಬರುತ್ತೆ ನಮಗೀಗ? resultant we will get a plus b taken in the opposite order. next ಅಲ್ಲಿಂದ ಏನು ಡ್ರಾ ಮಾಡಬೇಕು ನಾವು? ವೆಕ್ಟರ್ ಸಿ. ನೆಕ್ಸ್ಟ್ ಅಲ್ಲಿಂದ ವೆಕ್ಟರ್ ಸಿ. ಇವಾಗ ಇದನ್ನು ಕನ್ಸಿಡರ್ ಮಾಡಬೇಡಿ, ಇದಿಷ್ಟು ಕನ್ಸಿಡರ್ ಮಾಡಿ. ಒಂದು ಸೇಮ್ ಆರ್ಡರಲ್ಲಿ ಇದೆ ಇದು. ಇದ್ರದ್ದು ಟೇಲ್ ಇಲ್ಲಿದೆ, ಹೆಡ್ ಇಲ್ಲಿದೆ. ನೆಕ್ಸ್ಟ್ ಈ ಸೆಕೆಂಡ್ ವೆಕ್ಟರ್ ದಟ್ ಇಸ್ ಸಿ ವೆಕ್ಟರ್ ಇಂದು ಟೇಲ್ ಇಲ್ಲಿದೆ, ಹೆಡ್ ಇಲ್ಲಿದೆ. ಸೊ ಇದು ಸೇಮ್ ಆರ್ಡರಲ್ಲಿ ಬಂದಿದೆ. ಇದ್ರದ್ದು ಫೈನಲ್ ರಿಸಲ್ಟ್ ಎಲ್ಲಿ ಬರಬೇಕು? ಅಪೋಸಿಟ್ ಆರ್ಡರಲ್ಲಿ ಬರಬೇಕು. ಸೊ ದಿಸ್ ರೆಪ್ರೆಸೆಂಟ್ಸ್ ಇಟ್ಸ್ ಫೈನಲ್ ರಿಸಲ್ಟೆಂಟ್. ಸೊ ನೋಡಿ, ದಿಸ್ ಈಸ್ ವೆಕ್ಟರ್ ಎ ಪ್ಲಸ್ ಬಿ, ದಿಸ್ ಈಸ್ ವೆಕ್ಟರ್ ಸಿ. ಟುಗೆದರ್ ದೇ ವಿಲ್ ಗಿವ್ ವೆಕ್ಟರ್ ಎ ಪ್ಲಸ್ ಬಿ plus of vector c, that is nothing but vector r, resultant of a plus b plus c. ಅರ್ಥ ಆಗ್ತಿದೆ? ಫಸ್ಟ್ ನಾವೇನು ಮಾಡಿದ್ವಿ? ವೆಕ್ಟರ್ ಎ ಮತ್ತು ವೆಕ್ಟರ್ ಬಿನ ತಗೊಂಡು ಸಾಲ್ವ್ ಮಾಡಿದ್ವಿ. ಅದರದ್ದು ಆನ್ಸರ್ ಎ ಪ್ಲಸ್ ಎ ಪ್ಲಸ್ ಬಿ ಮತ್ತು ಸಿನ ಕಂಬೈನ್ ಮಾಡಿದ್ವಿ, ಎ ಪ್ಲಸ್ ಬಿ ಪ್ಲಸ್ ಸಿ. ದಟ್ ಈಸ್ ನಥಿಂಗ್ ಬಟ್ ದಿ ರಿಸಲ್ಟೆಂಟ್ ಆರ್. ಸೇಮ್ ತಾನೇ? ಇದೇ ತಾನೇ ನಮಗೆ ರಿಸಲ್ಟೆಂಟ್ ಸಿಕ್ಕಿದ್ದು, ಸೇಮ್ ವ್ಯಾಲ್ಯೂ ಸಿಕ್ಕಿದೆ. ಅದೇ ಥರ ಇನ್ನೊಂದು ಯಾವುದನ್ನು ಫಸ್ಟ್ ಬಿ ಪ್ಲಸ್ ಸಿ ಮಾಡಬೇಕಾಗಿರೋದು. ವಿ ವಿಲ್ ಕನ್ಸಿಡರ್ ಫಸ್ಟ್ ವೆಕ್ಟರ್ ಬಿ ದೆನ್ ವೆಕ್ಟರ್ ಸಿ. ವೆಕ್ಟರ್ ಬಿ ಮತ್ತು ವೆಕ್ಟರ್ ಸಿನ ಕನ್ಸಿಡರ್ ಮಾಡಿದ್ದೀವಿ. ಇದರದ್ದು ರಿಸಲ್ಟೆಂಟ್ ಏನು ಬರಬೇಕು? ಅಪೋಸಿಟ್ ಆರ್ಡರಲ್ಲಿ ತಗೊಂಡಿದ್ದೀವಿ. So this resultant of this two is vector b
plus vector C. B plus C. ಈ ರಿಸಲ್ಟೆಂಟ್ ಬಿ ಪ್ಲಸ್ ಸಿನ ಏನು ಮಾಡಬೇಕು ನಾವು ವೆಕ್ಟರ್ ಎ ಜೊತೆ ಆ್ಯಡ್ ಮಾಡಬೇಕು. ಸೊ ದಿಸ್ ವಿಲ್ ಬಿ ಆ್ಯಡೆಡ್ ವಿತ್ ದ ವೆಕ್ಟರ್ ಎ. ನಾವು ವಿ ಆರ್ ಆ್ಯಡಿಂಗ್ ವೆಕ್ಟರ್ ಎ ವಿತ್ ಬಿ ಪ್ಲಸ್ ಸಿ. ಅವಾಗೇನು ಸಿಗುತ್ತೆ ಮತ್ತು ರಿಸಲ್ಟೆಂಟ್ ವೆಕ್ಟರ್ ನಮಗೆ ಸಿಗುತ್ತೆ. ಸೊ ದಿಸ್ ವಿಲ್ ಗಿವ್ ದ ರಿಸಲ್ಟೆಂಟ್ ವೆಕ್ಟರ್ ಆರ್ ಆಸ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ. ಸೊ ಎರಡು ಡಯಾಗ್ರಾಮನ್ನು ಅಬ್ಸರ್ವ್ ಮಾಡಿ ನೋಡಿ ಮತ್ತು ನಮಗೆ ರಿಸಲ್ಟೆಂಟ್ ಫಿಗರ್ ಯಾವುದು ವೆಕ್ಟರ್ ಸಿ ಸಿಕ್ಕಿದೆ. ದಿಸ್ ಇಸ್ ವೆಕ್ಟರ್ ಸಿ, ದಿಸ್ ಇಸ್ ರಿಸಲ್ಟೆಂಟ್. ಇಲ್ಲಿನೂ ಸೇಮ್ ರಿಸಲ್ಟೆಂಟ್ ಸಿಕ್ಕಿದೆ, ಇಲ್ಲಿನೂ ಸೇಮ್ ರಿಸಲ್ಟೆಂಟ್ ಸಿಕ್ಕಿದೆ. ಸೊ ಫ್ರಮ್ ದಿಸ್ ವಿ ಕ್ಯಾನ್ ಸೇ ಎ ಪ್ಲಸ್ ಬಿ ಪ್ಲಸ್ ಆಫ್ ಸಿ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಪ್ಲಸ್ a plus of b plus c. So from this we can say vector addition is associative. ಏನಂತ ಹೇಳ್ಬಹುದು ಇದರಿಂದ ನಾವು ವೆಕ್ಟರ್ ಅಡಿಷನ್ ಇಸ್ ಅಸೋಸಿಯೇಟಿವ್. ನೋಡಿ ಇಲ್ಲಿ ನಾವು ಪಾಲಿಗಾನ್ ರೂಲನ್ನು ಅಪ್ಲೈ ಮಾಡಿದ್ವಿ, ಅದನ್ನು ನೆಕ್ಸ್ಟ್ ಏನು ಮಾಡಿದ್ವಿ ಟ್ರ್ಯಾಂಗ್ಯುಲರ್ ಲಾನ ಅಪ್ಲೈ ಮಾಡಿದ್ವಿ, ನೆಕ್ಸ್ಟ್ ಮತ್ತೆ ಟ್ರ್ಯಾಂಗ್ಯುಲರ್ ಲಾ ಅಪ್ಲೈ ಮಾಡಿದ್ವಿ ಮತ್ತು ಫೈನಲ್ ರಿಸಲ್ಟ್ ನಮಗೆ ಎ ಪ್ಲಸ್ ಬಿ ಪ್ಲಸ್ ಸಿನ ಸಿಕ್ಕಿದೆ. ಇಲ್ಲಿ ಫಸ್ಟ್ ಬಿ ಪ್ಲಸ್ ಸಿ ಮಾಡಿದ್ವಿ, ನೆಕ್ಸ್ಟ್ ಅದನ್ನು ಎ ಜೊತೆ ಕಂಬೈನ್ ಮಾಡಿದ್ವಿ, ಅಗೇನ್ ವಿ ಗಾಟ್ ದಿ ಆನ್ಸರ್ a plus b plus c. So here we can say that vector addition is associative. Athaytala? So I hope you have followed today's class. In today's class we learnt about polygon law of vector addition, then properties regarding the vector addition. Vector addition is commutative as well as associative. Next analytical ಮೆಥಡ್ ಅನ್ನು ಯೂಸ್ ಮಾಡಿ ಹೇಗೆ ನಾವು ವೆಕ್ಟರ್ ಅಡಿಷನ್ ಅನ್ನು ಮಾಡಬಹುದು ಅಂತ ಹೇಳಿ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡು. ಥ್ಯಾಂಕ್ ಯು.